ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ನೋಡಿ ಹೆಂಗ್ ಹೊಡಿತಾವ್ ನೀವು ಹುಡುಗ ನನಗೆ ತಂಗಿ ಅಕ್ಕ ನನ್ನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ಫುಲ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಯಾರ್ಯಾರಿಗೆ ನನ್ನ ವೀಡಿಯೋಸು ತುಂಬ ಇಷ್ಟ ಆಗುತ್ತೆ, ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ತಿದ್ಕೋಬೇಕು ಅಂದರೆ ಈ ಥರ ಮಾಡಿ ಅಂತ ನೀವು ಸಜೆಸ್ಟ್ ಮಾಡಿ, ನಾನು ಅದನ್ನು ಸರಿ ಮಾಡ್ಕೊತೀನಿ. ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮಾರ್ನಿಂಗು ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ತಿಂಡಿ ಮಾಡೋಣ ಅಂತೇಳಿ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ. ಮೆಣಸನ್ನು ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ನೀವು ನೋಡಿ. ಇಲ್ಲಿ ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಕೊಂಡಿರೋದು ಇಷ್ಟು ಹಾಕಿ ಒಗ್ಗರಣೆಗೆ ಫ್ರೈ ಮಾಡಬೇಕು. ನೋಡಿ, ಫ್ರೈ ಮಾಡಾದಮೇಲೆ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಎಲ್ಲ ಬಾಡಿ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಾದಮೇಲೆ ಮೆಣಸಿನ ಪುಡಿ ಇರುತ್ತಲ್ಲ ಮನೇಲಿ, ಅದನ್ನು ಹಾಕ್ಕೊಂಡ್ರೆ ಸಾಕು. ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಹಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಮೆಣಸನ್ನು ರೆಡಿ. ಒಗ್ಗರಣೆಗೆಲ್ಲ ಹಾಕಿ ಮಿಕ್ಸ್ ಮಾಡೋದಷ್ಟೇ, ಇನ್ನೇನಿಲ್ಲ. ಅನ್ನ ಹಾಕಿ ಅದನ್ನು ನೀಟಾಗಿ ಒಂದು ಮಿಕ್ಸ್ ಮಾಡಿ ತಟ್ಟೆ ಪ್ಲೇಟ್ಗೆ ಹಾಕ್ಕೊಂಡು ತಿಂತಾ ಇರೋದೆ. ತುಂಬ ಚೆನ್ನಾಗಿರುತ್ತೆ. ಗಂಟಲು ನೋವಿದ್ದರೆ, ಏನಾದರೂ ಸ್ವಲ್ಪ ಖಾರ ಬೇಕು ಅಂದರೆ ಎಲ್ಲದಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ತಿಂತಾಯಿದ್ರೆ ಸೂಪರಾಗಿರುತ್ತೆ. ಟ್ರೈ ಮಾಡಿ ಮನೇಲಿ. ಮೆಣಸಿನ ಪುಡಿ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಮೆಣಸು ಕಾಳು ಮೆಣಸನ್ನೇ ಪುಡಿ ಮಾಡ್ಕೊಂಡಾದ್ರೂ ನುರುಕ್ಬಿಟ್ಟು ಅದನ್ನು ಪುಡಿ ಮಾಡಿ ಹಾಕ್ಕೋಬೋದು. ನೋಡಿ, ಈ ಥರ ಇರುತ್ತೆ. ಟೇಸ್ಟು ಅದೆಷ್ಟು ನೋಡೋಕ್ಕೆ ಚೆನ್ನಾಗಿದೆಯೋ ಟೇಸ್ಟು ಅಷ್ಟೇ ಟೇಸ್ಟಾಗಿರುತ್ತೆ. ಟ್ರೈ ಮಾಡಿ ಮನೇಲಿ ಒಂದು ಟೈಮ್. ತಿಂಡಿ ರೆಡಿ ಮಾಡಿ ನನ್ನ ಹಸ್ಬೆಂಡಿಗೆ ಕೊಟ್ಬಿಟ್ಟು ಹಾಲು ಕಾಯಕ್ಕಿಟ್ಟಿದ್ದೆ. ಅದನ್ನು ನೋಡಿ ಅದು ಚೆನ್ನಾಗಿ ಕಾದಿತ್ತು, ಹಂಗಾಗಿ ಆಫ್ ಮಾಡಿ ಸ್ವಲ್ಪ ಸಿಂಕಲ್ಲಿ ಪಾತ್ರೆ ಇತ್ತು ಅದನ್ನು ವಾಶ್ ಮಾಡಿ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೆ. ಇವತ್ತು ಶುಕ್ರವಾರ ಆಗಿತ್ತು, ಬಟ್ ನನಗೆ ಬೇಗ ಎದ್ದು ಇಷ್ಟೊತ್ತಿಗಾಗಲೇ ನಾನು ಪೂಜೆ ಮುಗಿಸ್ತಾ ಇದ್ದೆ. ಬಟ್ ಇವತ್ತಾಗಲಿಲ್ಲ, ಯಾಕೆಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಜ್ವರ ಇತ್ತು. ಹಂಗಾಗಿ ಈ ವೆದರ್ಗೆ ಯಾಕೋ ತುಂಬ ಯಾವಾಗವಾಗ ಜ್ವರ ಬರ್ತಾ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಎದ್ದು ಲೇಟಾಗಿ ಪೂಜೆ ಮಾಡಿದ್ರೆ ಆಯಿತು ಅಂತೇಳಿ ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ದೆ. ಪಾತ್ರೆ ಎಲ್ಲ ತೊಳೆದಿಟ್ಟು ಮನೆ ಕೆಲಸ ಎಲ್ಲ ಪೂರ್ತಿ ಬೇಗ ಮುಗಿಸಿ ಸ್ನಾನಕ್ಕೆ ಹೋದೆ. ಹಾಯ್ ಫ್ರೆಂಡ್ಸ್, ಕೆಲಸ ಎಲ್ಲ ಆಯಿತು, ಸ್ನಾನನೂ ಆಯಿತು. ಈಗ ವಾರ ಮಾಡಬೇಕು, ಪೂಜೆ ಮಾಡಬೇಕು. ಲೇಟಾಗಿ ಹೋಗ್ಬಿಟ್ಟಿದೆ ಆಲ್ರೆಡಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಹಂಗಾಗಿ ಸ್ವಲ್ಪ ಲೇಟೇ ಆಗೋಯಿತು. ಏನೇ ಇದೆ ಫ್ರೆಂಡ್ಸ್, ಮನುಷ್ಯ ಚೆನ್ನಾಗಿರಬೇಕು. ನಾನು ಇವಾಗ ರೆಡಿ ಆಗ್ತಿದ್ದೀನಿ. ಫಸ್ಟು ಸನ್ಸ್ಕ್ರೀನ್ ಹಾಕ್ತಾಯಿದ್ದೀನಿ. ಅದು ಬಿಟ್ಟು ಏನೂ ಹಾಕಿಲ್ಲ, ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಯಾವ ಕ್ರೀಮ್ ಹಾಕ್ತೀನಿ ಏನು ಅಂತ ಯಾವಾಗಲಾದರೂ ಒಂದು ಟೈಮ್ ಅದನ್ನೇ ಒಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ, ರೆಡಿ ವಿತ್ ಮೀ ಅಂತ. ಅದರಲ್ಲಿ ಹಾಕ್ತೀನಿ. ಟೈಮ್ ಆಗಿದೆ ಇವಾಗ ಆಲ್ರೆಡಿ. ನೋಡಿ, ನಾನು ಯೂಸ್ ಮಾಡೋದು ಇದು, ಕಾಣಿಸ್ತಾ ಇದೆಯಾ, ನ್ಯೂಟ್ರಿಗ್ಲೋ ಅಂತ. ಬಟ್ ನನಗಿದು ಚೆನ್ನಾಗಿ ಇದಾಗಿದೆ. ಬೇರೆಯವರು ಬೇರೆ ಪ್ರಾಡಕ್ಟ್ ಹಾಕ್ತಾರೆ. ಅದು ಹಾಕಾದ್ಮೇಲೆ ನೆಕ್ಸ್ಟು ಫಾರೆವರ್ ಇದ್ಬಿಟ್ರೆ ಬೇರೆ ಏನೂ ಹಾಕಲ್ಲ. ಬಟ್ ಮನೇಲಿದ್ದಾಗೂ ಹಾಕಬೇಕು ಸನ್ಸ್ಕ್ರೀನು. ಇಷ್ಟೇ ಹಾಕೋದು, ಸಾಕಿಷ್ಟೇ. ಅದೇ ಎಷ್ಟು ಇದಾಗಿ ಕಾಣುತ್ತೆ. ನಾನು ಚಿಕ್ಕದ್ರಿಂದನೂ ಅಷ್ಟೇ ಫಸ್ಟು ಫೇರ್ ಲವ್ಲಿ ಹಾಕ್ತಾಯಿದ್ದೆ. ಈಗ ಸ್ವಲ್ಪ ದಿನದಿಂದ ಫಾರೆವರ್ಗೆ ಶಿಫ್ಟ್ ಆಗಿದ್ದೀನಿ. ಇದು ಚೆನ್ನಾಗೈತೆ, ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಸ್ಕಿನ್ನು. ನಂದು ಮೊದಲೇ ಡ್ರೈ ಸ್ಕಿನ್ ಇದೆ. ನೋಡಿ, ಕಾಣಿಸ್ತಾ ಇದೆಯಾ? ನನ್ನ ಪ್ಲಸ್ ಪಾಯಿಂಟ್ ಏನಂದರೆ ನನಗೆ ಮುಖದಲ್ಲಿ ಪಿಂಪಲ್ ಆಗೋಲ್ಲ. ಯಾವಾಗೋ ಒಂದೊಂದು ಟೈಮಲ್ಲಿ ಆಗುತ್ತೆ, ಇಷ್ಟೇ. ಆದಮೇಲೆ ಖಾಲಿ ಬಫಲ್ಲಿ ಜಸ್ಟ್ ಹಿಂಗೆ ಅನ್ಕೊಬಿಡ್ತೀನಿ. ಟೈಮ್ ಯಾವಾಗಾದರೂ ನಾನು ಆರ್ಡ್ರು ಎಲ್ಲ ಮಾಡ್ತೀನಿ, ಏನೇ ಇಟ್ಕೊಂಡಿದ್ದೀನಿ ಏನು ಅಂತ
ಇಲ್ಲ, ಜೊತೆ ಅದನ್ನೇ ಒಂದು ವಿಡಿಯೋ ಮಾಡಾಕ್ತೀನಿ. ಅಷ್ಟೇ, ಏನು ಮೇಕಪ್ ಇಲ್ಲ. ಸಿಂಧೂರ, ಇದು ಸಿಂಧೂರ ಲಿಫ್ಟಿಗೆ ಅನ್ಕೋಬಿಟ್ಟಿರ. ಕುಂಕುಮ ಇಟ್ಟರೆ ಯಾವಾಗಲೂ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಸಿಂಧೂರ ತೊಗೊಂಡು ಇಟ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇರುತ್ತೆ, ಮಾರ್ನಿಂಗ್ವರೆಗೂ ಇರುತ್ತೆ, ಏನು ಹೋಗಲ್ಲ, ಚೆನ್ನಾಗಿರುತ್ತೆ. ಇದೆಲ್ಲ ಹೋಗ್ಬಿಟ್ಟಿದೆ, ಮೇಲ್ಗಡೆ ತೋರಿಸೋಣ ಅಂದರೆ ಸಿಂಧೂರ ಇದು ಲಿಫ್ಟಿಗೆ ಅನ್ಕೋಬೇಡಿ. ಲೈಟಾಗೆ ಲಿಪ್ಸ್ಟಿಕ್, ಅದು ಕಾಣಲ್ಲ. ನಾನು ಕ್ಯಾಮ್ರಾ ನೋಡೋಕ್ಕಾಗಲ್ಲ, ಹಂಗಾಗಿ ಈ ಕಡೆ ನೋಡ್ಕೊತಾ ಇದ್ದೀನಿ. ಚೆನ್ನಾಗಿದ್ದೀನಾ? ಸೂಪರಾ? ಓಕೆ, ನೆಕ್ಸ್ಟ್ ಬನ್ನಿ ಪೂಜೆ ಮಾಡೋಣ. ಬೇಗ ಬೇಗ ಬೇಗ. ಇಷ್ಟೇ, ಮತ್ತೆ ಏನೂ ಹಾಕಲ್ಲ ನಾನು ಮುಖಕ್ಕೆ. ಎಲ್ಲ ಔಟ್ ಸೈಡ್ ಹೋಗ್ಬೇಕಾದ್ರೆ ಅಂದರೆ ಸ್ವಲ್ಪ ಫೌಂಡೇಶನ್ ಹಚ್ತೀನಿ ಅಷ್ಟೇ, ಬಿಟ್ಟರೆ ಮುಖಕ್ಕೆ ಏನೂ ಹಾಕಲ್ಲ. ಇದುವರೆಗೂ ನಾನು ಬೇರೆಯವ್ರ ಕೈಲಿ ಮೇಕಪ್ ಕೂಡ ಮಾಡಿಸಿಲ್ಲ. ನಂಬ್ತೀರಾ? ಕೆಲವ್ರು ನಂಬಲ್ಲ, ಸುಳ್ಳು ಹೇಳ್ತಾಳೆ ಅನ್ಕೋತಾರೆ. ಬಟ್ ಮೇಕಪ್ಪು ಕೂಡ ನನ್ನ ಮದುವೆಯಲ್ಲಿ ನಾನೇ ಮಾಡ್ಕೊಂಡಿದ್ದು, ಯಾರ ಕೈಲೂ ಮಾಡಿಸಿರಲಿಲ್ಲ. ಮೇಂಟೈನ್ ಮಾಡಬೇಕು ಸ್ಕಿನ್ನ, ಇಲ್ಲ ಅಂದರೆ ಹಾಳಾಗ್ಬಿಡುತ್ತೆ. ನಾನೇನು ಮೇಂಟೈನ್ ಮಾಡಲ್ಲ, ಏನೇನು ಕ್ರೀಮ್ ಬಳಸ್ತಾ ಇದ್ದೀನಿ ಅದೇ ಕ್ರೀಮ್ ಬಳಸ್ತಾ ಇದ್ದೀನಿ, ಚೇಂಜ್ ಮಾಡ್ತಾ ಇರಲ್ಲ. ಈಗ ಒಂದು 3 ತಿಂಗಳಿಂದ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇರೋದು, ಅದನ್ನು ಯೂಸ್ ಮಾಡ್ತಾ ಇರಲಿಲ್ಲ, ಬರೀ ಫೇರ್ ಆ್ಯಂಡ್ ಲವ್ಲಿ ಅಷ್ಟೇ ಯೂಸ್ ಮಾಡ್ತಾಯಿದ್ದೆ. ಬಟ್ ಅದು ಚೆನ್ನಾಗಿ ಸೆಟ್ ಆದಮೇಲೆ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನೀವು ಯಾವುದಾದ್ರೂ ಒಳ್ಳೇದಿದ್ದರೆ ಹೇಳಿ, ನಾನು ಅದನ್ನು ಸಜೆಸ್ಟ್ ಮಾಡಲ್ಲ, ಯಾಕೆ ಅಂದರೆ ಒಬ್ರೊಬ್ರಿಗೂ ಒಂದೊಂದು ಥರ ಸ್ಕಿನ್ ಇರುತ್ತೆ. ಸುಮ್ಮನೆ ನಾನು ಹೇಳಿ ಅದೇನು ಪ್ರಾಬ್ಲಮ್ ಆಗೋದು ಬೇಡ, ಹಾಗಾಗಿ ಅದನ್ನು ಸಜೆಸ್ಟ್ ಮಾಡಲ್ಲ. ಬಟ್ ಅದು ನನಗೆ ಚೆನ್ನಾಗೇ ಇವಾಗ ಮನೆ ಮುಂದೆ ಹಸುಗಳು ಡೈಲಿ ಬರುತ್ತೆ. ಇಲ್ಲಿಬ್ಬರಿದ್ದಾರೆ, ಇನ್ನೂ ಬರ್ತಾರೆ ತುಂಬ ಜನ ಸಾಯಂಕಾಲ. ಎಲ್ಲ ನೋಡ್ಕೊಂಡು ಒಳಗಡೆ ಬಂದು ಬೇಗ ಅದು ಹೂವು ಎಲ್ಲ ಮುಗಿಸಿ ಪೂಜೆ ಮಾಡಿ ಮಧ್ಯಾಹ್ನ ಅಡುಗೆ ಮಾಡಬೇಕಾಗಿತ್ತು. ಹಾಗಾಗಿ ಬೇಗ ಮುಗಿಸ್ಕೊಂಡೆ. ಆಲ್ರೆಡಿ ಟೈಮ್ ಆಗೋಗಿತ್ತು, ಪೂಜೆ ಮಾಡಬೇಕಾದ್ರೆ 10:30 ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಬೇಗ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡಿ ಆಮೇಲೆ ಅಡುಗೆ ಮಾಡಿದೆ. ಅಡುಗೆ ಏನು ಮಾಡಿದೆ ನೋಡಿ. ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀನಿ, ಬಸ್ ಸಾಂಬಾರು, ಪಲ್ಯಗಳು ಮಾಡ್ತಾಯಿದ್ದೀನಿ. ಏನು ಮಾಡಲಿಲ್ಲ, ಬಸ್ ಕುದೀತಾ ಇದೆ. ಅಡುಗೆ ಎಲ್ಲ ಮಾಡಿಟ್ಟು ನಮ್ಮ ಮನೆಗೆ ಒಂದು ಬೇಕು ಬರುತ್ತೆ, ಅದರೆಷ್ಟು ತುಂಟಾಟ ಮಾಡುತ್ತೆ ನೀವೇ ನೋಡಿ. ಏನು ಮಾಡ್ತಿದ್ಯಾ ನೀನು? ಹಾಂ, ಏನು ಮಾಡ್ತಾಯಿದ್ಯಾ ಅಂದೆ. ಏನೇ ಮಾಡ್ತಿದ್ಯಾ ನೋಡಿ, ಹಂಗೆ ಉಸ್ಕೊಂಡು ಕುತ್ಕೊಂಡವಳೆ. ಎಲ್ಲೋದ್ರೂ ಬಿಡಲ್ಲ ನಿನ್ನ. ಹಾಂ, ಆಟ ಆಡ್ತೀಯ ನೀನು? ಹಾಂ, 2 ಬಿಟ್ಟಿದ್ದೀನಿ, ಅದಕ್ಕೆ ಬಂದಿಲ್ಲ. ಉಸ್ಕೊಂಡು ಕೂತವಳೆ ಫ್ರೆಂಡ್, ಹೆಂಗೆ ಉಸ್ಕೊಂಡು ಕೂತವಳೆ ನೋಡಿ. ಪುಂಡು ಬೇಕಿದ್ರೆ ಪುಂಡು ಬೇಕು. ಏನಿಂದು? ಹಾಂ, ರೌಡಿಸಮ್ ಮಾಡ್ತೀಯ ನೀನು? ಹಾಂ, ರೌಡಿಸಮ್ ಮಾಡ್ತೀಯ? ಏನು ನನಗೆ ಹೊಡಿಯೋದೇನು ನೀನು? ಬಾ, ಹೊಡಿಯೇ, ತಗೋ, ಹೊಡಿ, ಬಾ, ತಗೋ ನಿನಗೆ, ಬಾ ನನಗೆ ಎಟ್ಕಿಸ್ಕೊಂಡು ಹೊಡಿಯೋದು, ಎಟ್ಕಿಸ್ಕೊಂಡು ಹೊಡಿತೀಯಾ? ಹೊಡಿ, ಎಟ್ಕಿಸ್ಕೊಂಡು ಎಟ್ಕಿಸ್ಕೊಂಡು ಹೊಡಿಯೋದು ನೀನು. ಕಳ್ಳಿ ಹಿಂಗೆ ನೋಡಿ, ಕಳಿ, ಬಾರೆ ಈ ಕಡೆ, ಬಾರೇ, ಬಂದ್ಬಿಡು. ಆಮೇಲೆ ಅದೆಲ್ಲ ಜೊತೆ ಆಟ ಆಡ್ಕೊಂಡು ಪೂಜೆ ಮಾಡಿ ಮನೆಗೆ ನನ್ನ ಫ್ರೆಂಡ್ಸ್ ಮನೆ ಹತ್ರ ಬಂದೆ. ಬಟ್ಟೆ ತಗೋತಾ ಇದ್ರು ನೋಡಿ ಯಾವ ಥರ ಇದೆ ಅಂತ ರಿಯಾಕ್ಷನ್. ಒಳ್ಳೆ ಕಂಟೆಂಟು. ಬೆಲ್ ಮಾಡ್ತಾವ್ರಿ, ಬೆಲ್ಲು. ಕುಂಭಮೇಳಕ್ಕೆ ನಾವೇ ಹೋದೆ.
ನೋಡಿ ನೋಡಿ ಹೆಂಗ್ ಹೊಡಿತಾವ್ನಿ ಹುಡುಗ ನನಗೆ ಹೊಡಿತಾವನೆ ಅಮ್ಮ. ಆನ್ಲೈನಲ್ಲಿ ಮಾಡ್ತಾನೆ, ಬನ್ನಿ ಹಿಡ್ಕೊಂಡೋಗಿ. ನೋಡಿ ಹೊಡಿತಾವನೆ ನೋಡಿ. ಇದಾಲೆ ಅವನಿಗೆ ಕೊಡಿಸಿ ತಿನ್ಕೊಂಡವನೆ. ತಿರ್ಗಾ ಈ ಹುಡುಗನ ಹತ್ರ ಕಿತ್ಕೊಂಡು ತಿಂತಾವನಿ ಈ ಹುಡುಗ ಪುನಿ. ನೀನು ತಿನ್ಕೋ ಪುನಿ, ನೀನು ತಿನ್ಕೋ ಬುಜ್ಜಿ, ಬುಜ್ಜಿ ತಿನ್ಕೋ ಬೇಗ. ಕಾಲನ್ನ ಹೋಯ್ತು. ಚಿಂಕು ಗಿಂಟ. ನೋಡೆ ಮಗ ಗಿಂಟಾನೆ. ತಿನ್ಕೋ ಬುಜ್ಜಿ ಬೇಗ ಮಾಡ್ತಾನೆ. ಫ್ರೆಂಡ್ ನನ್ನ ಹತ್ರ ಯಾವಾಗ್ಲೂ ರೋಡಿಸಮ್ ಮಾಡ್ತಾನೆ. ರೋಡಿಸಮ್ ಏನು ನಿನಗೆ ಸಂಕಟ? ನಿನಗೇನು? ತಗೋ ನೀರು ಕುಡಿ. ಏನು ಹೇಳಿ ಯಪ್ಪ ಕ್ಯಾಮ್ರಾ ಮುಚ್ಚೋಯ್ತು. ಯಾರ ಅಲ್ಲಿ ಕ್ಯಾಮ್ರಾ ನೋಡೋರು? ಯಾರಪ್ಪ ಅವರು? ಸೈಡ್ಗೆ ಹೋಗಪ್ಪ. ಯಾವಾಗ ಒಂದೊಂದ್ಸತಿ ಅವ್ರ ಗ್ಯಾನ್ ಬಂದವ್ರು ಆಗ್ತಾರೆ. ರಾಜ ಮಾರ್ತಾಂಡ ಬಹುಪರ ಬನ್ನಿ ಅಣ್ಣ ಹೋಗೋಣ. ರಾಜ ಮಾರ್ತಾಂಡ, ರಾಜ ಗಂಭೀರ. ಆಮೇಲೆ ಇನ್ನೇನು ಹೇಳ್ತಾರೆ? ಬಹುಪರ ಏನು ಬೋಪರ ಅಂತೆ. ಸದ್ಯ ಗೋಪುರ ಅನ್ಲಿಲ್ಲ, ಗೋಪುರ. ಅದೇ ಇದನ್ನ ಹಾಕ್ತಾರಲ್ಲ ಚೆರ್ಪು. ಹಾಕೋತಿರ್ಲ ಈಗ ಚೆರ್ಪು ಹಾಕೋತಿದ್ದೆ ಈಗ. ಇಲ್ಲಿ ಯುದ್ಧ ನಡೀತಾ ಇದೆ. ಅಣ್ಣನ ತಂಗಿ ಎಳಿತಾ ಇದ್ದಾರೆ. ಅಣ್ಣ ಗೋಡೆ ಬಿಟ್ಟು ಆಚೆ ಬರ್ತಾ ಇಲ್ಲ. ಏನು ಮಾಡು. ಈಗ ಇಲ್ಲೊಂದು ಸಾಹಸ ನಡೀತಾ ಇದೆ. ಓಯ್ ನವ್ಯ, ತಡಿಯ ಈಡ್ಗೈ ಹಾಕ್ಬಿಟ್ಟಿಯಾ? ಯಾವ್ದೋ ಶೇಡ್ ಇಟ್ಕೊಂಡವಳೆ ಅಕ್ಕ. ವಾವ್ ಸೂಪರು. ಜೀವ ಬಿಟ್ಬಿಡ್ತಾವಳೆ ಫ್ರೆಂಡ್. ನೀನು ಹೋಗು ಚಂದು, ನೀನು ಹೋಗು. ನಮ್ಮ ಅಣ್ಣನ ಏನೋ ಒಂದು ಗತಿ ಮಾಡ್ತಾರೆ ಇವರು. ಅಯ್ಯೋ ತಲೆಗಿಲೆ ಹೊಡೆದಕ್ರೆ ಬನ್ರಿ ಅಮ್ಮ, ಬೇಡ. ಮಕ್ಕಳು ಉಬ್ಬಾಡಬಾರ್ದು, ತಿನ್ಬೇಕು ಉಣ್ಬೇಕು ಆಡ್ಬೇಕು. ಓಹೋ ಯಾವ್ದೋ ಅದು ಸಾಂಗು ಮರ್ತೈತಲ್ಲೋ. ತಂಗಿ ಅಕ್ಕನನ್ನು ಎತ್ತಿದಳು. ಯಾವ ಈಕ್ಲಾಡ್ದಂಗೆ ಆಡ್ತವೆ. ಓಹೋ ಅಕ್ಕ ಹುಷಾರು ಕಣಕ್ಕ. ನಮ್ದಲ್ಲ, ನಿಮ್ಮ ಮೂಳೆಗಳಿಗೆ ನೀವೇ ಜವಾಬ್ದಾರಿ. ಹುಷಾರು ಕಣ್ರಿ. ಅಲ್ಲ ಮಣಕ್ಲಿ ಎತ್ತಲ್ಲು, ಇವಳ ಕೈಯಲ್ಲಿ ಎತ್ತಕಾಯ್ತಾ ಇಲ್ಲ. ಒಪ್ಕೊಬಿಡು, ಸೋತೆ, ಶರಣಾಗಿ ಬಿಡು. ಅಯ್ಯೋ ಒಂದು ಫೋಟೋ ತಕ್ಕೋತಾ ಇದ್ದೆ ನಾನು. ಅವನ್ನ ಎತ್ತಬೇಕಂತೆ. ಅಯ್ಯಪ್ಪ ಇದು ಆ್ಯಕ್ಚುಲಿ ಎತ್ತಕ್ಕಾಗಿಲ್ಲ. ಹಂಗೆ ಎತ್ಬೇಕು ನನ್ನ.
ಅಮ್ಮ. ಇದಾಗಿತ್ತು ಫನ್ನಿಯೆಸ್ಟ್ ಬ್ಲಾಗು. ಯಾರ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ವಿಡಿಯೋ ನೋಡಿಬಿಡಿ, ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದು ನಾವು ಸಾಕಿರೋ ಬೆಕ್ಕಲ್ಲ, ಆಚೆಯಿಂದ ಬರುತ್ತೆ, ಪುಟ್ಟು ಬೇಕು. ಇದ್ರದ್ದು ದೊಡ್ಡ ಕಥೆ ಐತೆ, ಅವಾಗವಾಗ ಮನೆಗೆ ಬರುತ್ತೆ ಅಷ್ಟೆ. ಥ್ಯಾಂಕ್ ಯು.